ಈ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವ ಸರ್ಕಾರನೂ ನಮ್ಮ ಚಿಕ್ಕಪೇಟೆ ಬಗ್ಗೆ ಇನ್ನೂ ಕಣ್ಣು ಬಿಟ್ಟು ಯಾರೂ ನೋಡಲಿಲ್ಲ. ಮೇಲ್ಗಡೆ ನೋಡ್ತಾ ಇರ್ಬೋದು, ಜೇಡ್ರ ಬಲೆಕ್ಕಿಂತನೂ ಜಾಸ್ತಿ ಈ ವಯರ್ನ ಇವ್ರು ಹೆಣ್ದಿದ್ದಾರೆ. ಸೊ ಜೇಡ್ರ ಬಲೆ ಕೆಲಸನ ಇವ್ರು ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಜನ್ರೇಷನ್ ರನ್ನಿಂಗ್, ನನ್ನ ಮಗನೂ ಬರ್ತಾ ಇದ್ದಾನೆ. ಸೊ ಇಲ್ಲಿ ನನ್ನ ಸ್ಟಾರ್ಟ್ ಆಗಿರೋದು 1932. ಹಾಯ್, ಹೆಲೋ, ನಮಸ್ಕಾರ ವೀಕ್ಷಕರೇ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಭರತ್ ಕೊಠಾರಿ. ನಾವಿವತ್ತು ಬೆಂಗಳೂರಿನ ಸುಪ್ರಸಿದ್ಧ ಸೀರೆಗಳ ಮಳಿಗೆ ಅಂತಲೇ ಕರೆಸ್ಕೊಳ್ಳುವಂತಹ ಚಿಕ್ಕಪೇಟೆಯಲ್ಲಿದ್ದೀವಿ. ಸೊ ಈ ಚಿಕ್ಕಪೇಟೆಯಲ್ಲಿ ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಕರ್ನಾಟಕದ ಮೂಲೆ ಮೂಲೆಗಳಿಂದ ಒಂದು ಮದುವೆ ಅಂತ ಬಂದರೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಶಾಪಿಂಗನ್ನು ಮಾಡಿಕೊಂಡು ಈಗ ಮದುವೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತವೆ. ಸೊ ಇವತ್ತು ನಾವು ಇಲ್ಲಿ ಚಿಕ್ಕಪೇಟೆಯಲ್ಲಿ ಸೀರೆಗಳ ಹೊರತಾಗಿ ಮತ್ತೆ ಏನೇನು ಐಟಮ್ಗಳು ಸಿಗ್ತವೆ ಹಾಗೂ ಸೀರೆಗಳನ್ನು ಯಾವ ರೀತಿಯಾಗಿ ಮಾರಾಟ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. ಸೊ ವೀಕ್ಷಕರೇ, ಚಿಕ್ಕಪೇಟೆ ಅಂತಂದರೆ ಕೇವಲ ಸಾರಿ ಅಷ್ಟೇ ಅಲ್ಲ, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಲೈಟಿಂಗ್ಸ್ ಎಲ್ಲ ಕೂಡ ಸಿಗುತ್ತೆ. ಸೊ ನಾವು ಈಗೊಂದು ಶಾಪನ್ನು ನೋಡ್ತಿರ್ಬೋದು, ಇಲ್ಲೂ ಕೂಡ ತುಂಬ ಲೈಟಿಂಗ್ಸ್, ವಿಧ ವಿಧವಾದಂತಹ ಲೈಟಿಂಗ್ಸ್ಗಳಿದ್ದಾವೆ. ಸೊ ಕೇಳ್ಕೊಂಡು ಬರೋಣ ಬನ್ನಿ, ಶಾಪಿನ ಮಾಲೀಕರನ್ನ ಏನೇನು ಸಿಗುತ್ತೆ ಅಂತ, ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕಾಂತಿಲಾಲ್ ಮಾಲಿ. ಸರ್, ಈಗ ಇಲ್ಲಿ ಇಷ್ಟೊಂದು ಐಟಮ್ಸ್ ಇದೆ. ಸೊ ಇಲ್ಲಿ ಅಂದರೆ ಲೈಟಿಂಗ್ಸ್ ಅಂಗಡಿ ಏನೇನು ಸಿಗುತ್ತೆ ಸರ್? ತುಂಬ ಡೆಕೋರೇಷನ್ಸ್ ಎಲ್ಲ ಅಂಗಡಿಗಿಂತ ಸ್ಪೆಷಲ್ ಅನ್ಸೋ ಸರ್ ಈ ಶಾಪ್. ಸೊ ದಟ್ಸ್ ವೈ ಕೇಳ್ತಿದ್ದೀನಿ, ಏನೇನು ಸಿಗುತ್ತೆ ನಮ್ಮ ಹತ್ರ? ಎಲೆಕ್ಟ್ರಿಕ್ ಐಟಮ್ ಎಲ್ಲ ಸಿಗುತ್ತೆ, ಚೂಸಸ್, ವೈರಸ್, ಆಮೇಲೆ ಶೆಂಡ್ಲಿಯರ್ ಎಲ್ಲ ಸಿಗುತ್ತೆ, ಫ್ಯಾನ್ಸಿ ಲೈಟ್, ವಾಲ್ ಲೈಟ್ ಎಲ್ಲ ಸಿಗುತ್ತೆ. ಏನೇನು ಎಲೆಕ್ಟ್ರಿಕಲ್ಸ್ ಐಟಮ್ ಇದೆ ಟೋಟಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸರ್, ಈಗ ಒಂದು ಅಂದಾಜು ಈ ಡೆಕೋರೇಷನ್ಸ್ ಅಂದರೆ ಈ ಲೈಟಿಂಗ್ಸಿಗೆ ಯಾವ ಪ್ರೈಸಿಂದ ಸ್ಟಾರ್ಟಿಂಗ್ ಆಗ್ಬೋದು ಸರ್? ಸ್ಟಾರ್ಟಿಂಗ್ ಆಗಿ ಎಲ್ಲಿವರೆಗೆ ಎಂಡ್ ಆಗ್ಬೋದು ಅಂತ? ಎಷ್ಟು ಕಾಸ್ಟ್ಲಿ? ಫ್ಯಾನ್ಸಿ ಲೈಟಲ್ಲಿ ಮಿನಿಮಮ್ 300 ಸ್ಟಾರ್ಟ್ ಆಗುತ್ತೆ. 10,000, 15,000, 20,000, ಅದು 15,000 ಸಿಗುತ್ತೆ. ಓಕೆ ಸರ್, ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ ಸರ್? ಅಂದರೆ ಈ ಶಾಪನ್ನು ಎಷ್ಟು ವರ್ಷದಿಂದ ಹಾಕ್ಕೊಂಡಿದ್ದೀರಾ ಚಿಕ್ಕಪೇಟೆಯಲ್ಲಿ? ಮುಂಚೆ ಬೇರೆ ಕಡೆ ಶಾಪ್ ಇತ್ತು, ಈಗ ಶಿಫ್ಟಿಂಗ್ ಮಾಡಿದ್ದೀವಿ. ಟೋಟಲ್ ನಾವು 15 ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಇಲ್ಲೇ ಬೆಂಗಳೂರಲ್ಲಿ. ಅದೇ ಹೆಂಗೆ ನಡೀತಿದೆ ಸರ್ ವ್ಯಾಪಾರ? ಪರವಾಗಿಲ್ಲ, ಈಗ ಮೀಡಿಯಮ್ ಇದೆ, ಸ್ವಲ್ಪ ಮೀಡಿಯಮ್ ಇದೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಒಂಥರ ಹೆವೆನ್ನಲ್ಲಿದ್ದಂಥ ಫೀಲ್ ಆಗ್ತಾ ಇದೆ. ಸೊ ಎಲ್ಲ ಕಡೆನೂ ಲೈಟಿಂಗ್ಸು, ಫುಲ್ ಡೆಕೋರೇಷನ್ಸ್, ಮನೆಗೆ ಬೇಕಾಗಿರುವಂತಹ ಎಲ್ಲ ಗೃಹೋಪಯೋಗಿ ಡೆಕೋರೇಷನ್ಸ್ಗಳು, ಲೈಟಿಂಗ್ಸ್ಗಳು ಇಲ್ಲಿದ್ದಾವೆ. ಸೊ ನೀವು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ತುಂಬ ಚೀಪ್ ರೇಟಿಗೂ ಕೊಡ್ತಿದ್ದಾರೆ ಇವರು. ಚಿಕ್ಕಪೇಟೆ ಅಂತಂದರೆ ನಿಮಗೆ ಒಂದು ವೆಡ್ಡಿಂಗ್ ಅಥವಾ ಏನೇ ಶಾಪಿಂಗ್ ಇರಲಿ, ಅದಕ್ಕೆ ಒಂಥರ ಬೆಂಗಳೂರಿನಲ್ಲಿ ಸೆಂಟ್ರಲ್ ಅಂತ ಹೇಳ್ಬೋದು. ಏನಕ್ಕಂತಂದರೆ ಇದರಿಂದ ಆ ಕಡೆ ಹೋದರೆ ನಿಮಗೆ ಪುಸ್ತಕಗಳಿಗೋಸ್ಕರ ಅವೆನ್ಯೂ ರೋಡ್ ಸಿಗುತ್ತೆ, ಅದಾದಮೇಲೆ KR ಮಾರ್ಕೆಟ್ ಸಿಗುತ್ತೆ, ಹಾಗೆ ಅದ್ರ ಪಕ್ಕದಲ್ಲಿ SP ರೋಡ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಚಿಕ್ಕಪೇಟೆಯಲ್ಲಿ ಆದರೆ ನಾವು ನೋಡ್ತಿರ್ಬೋದು, ಇಲ್ಲಿ ಬ್ಯಾಗ್ ಕೂಡ ಇದೆ, ಹಾಗೆ ಬ್ಯಾಂಗಲ್ಸು, ಹೀಗೆ ತುಂಬ ಎಲ್ಲ ರೀತಿಯಾದಂತಹ ಐಟಮ್ಸ್ಗಳು ನಮ್ಗೆ ಸಿಗುತ್ತೆ. ಒಟ್ಟಿನಲ್ಲಿ ಒಂದು ಮನೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಚಿಕ್ಕಪೇಟೆಗೆ ಸಂಡೇ ಅಥವಾ ಸ್ಯಾಟರ್ಡೆ ಬಂದರೆ ಒಂದು ರೀತಿಯಲ್ಲಿ ಹೇಳಬೇಕಂತ, ಇಂಟರ್ನೆಟ್ ಭಾಷೆಯಲ್ಲಿ ಹೇಳಬೇಕಂತಂದರೆ ಮೋಯೆ ಆಗೋಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ, ನೆಕ್ಸ್ಟು ಏನಿದೆ ಅಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾವೀಗ ಮೋಹನ್ ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಮೋಹನ್ ಬಿಲ್ಡಿಂಗ್ ಸಿನ್ಸ್ 1909 ಅಂತ ಇದೆ. ಸೊ ಇದನ್ನು ದಟ್ಸ್ ವೈ ಇದನ್ನು ಟಿಪ್ಪು ಸುಲ್ತಾನದ ಕಾಲದ್ದು ಅಂತ ಹೇಳೋದು ತಪ್ಪಾಗುತ್ತೆ. ಏಕೆಂದರೆ ಟಿಪ್ಪು ಸುಲ್ತಾನ್ ಖಾನ 1700, ಆದ್ದರಿಂದ ಇದನ್ನು ಬ್ರಿಟಿಷರು ಸ್ವಲ್ಪ ಕಟ್ಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೊರಗಿನ ಜನರು ಹೇಳ್ತಿದ್ದಾರೆ. ಕೆಲವರು ಹೇಳ್ತಾರೆ ಇದು ತುಂಬ ಹಳೆಯದು, ಅಂದರೆ ಟಿಪ್ಪು ಸುಲ್ತಾನ್ ಕಾಲದ್ದು ಅಂತ. ಇನ್ನೂ ಕೆಲವರು ಹೇಳ್ತಾರೆ ಇದಕ್ಕೆ 200 ವರ್ಷ 300 ವರ್ಷ ಆಗಿದೆ ಅಂತ. ಸೊ ಆ್ಯಕ್ಚುಲಾಗಿ ಇವರೇ ಬರೆದಿದ್ದಾರೆ, ಇಲ್ಲಿ ನೀವು ನೋಡ್ತಿರ್ಬೋದು 1909 ಇದನ್ನು ಕಟ್ಸಿದ್ದಾರೆ ಅಂತ. ಸೊ 1909 ಅಂತಂದರೆ ಸುಮಾರು 100 ವರ್ಷಕ್ಕಿಂತನೂ ತುಂಬ ಹಳೆಯ ಬಿಲ್ಡಿಂಗ್ ಇದು. ಸೊ ಇಲ್ಲಿ ಕೂಡ ತುಂಬ ಜನ ಸಾರಿ ಅಥವಾ ಪಂಚೆ ಮುಂತಾದ ವಸ್ತುಗಳನ್ನು ಮಾರ್ತಿದ್ದಾರೆ. ವೀಕ್ಷಕರೇ, ಇನ್ನೊಂದು ವಿಷಯ ಏನಂತಂದರೆ, ನೀವು ನಾರ್ಮಲಿ ಚಿಕ್ಕಪೇಟೆಗೆ ವೀಕ್ ಡೇಸಲ್ಲಿ ಬರ್ತೀರಾ ಅಂತಂದರೆ ಒಂದು 10 ಗಂಟೆ 11 ಗಂಟೆ ನಂತರ ಬರಬೇಕು. ಏನಕ್ಕಂತಂದರೆ ಇವತ್ತು ನಾವು 9 ಗಂಟೆಗೆ ಇಲ್ಲಿದ್ವಿ, ಆದರೆ ಯಾವುದೇ ರೀತಿಯಂತಹ ಶಾಪ್ಗಳು ಕೂಡ ಇಲ್ಲಿ ಓಪನ್ ಇರಲ್ಲ. ಆದ್ದರಿಂದ ನೀವು ಶಾಪಿಂಗ್ ಮಾಡ್ಲಿಕ್ಕೆ ಬರ್ತೀರಾ ಅಂತಂದರೆ ಒಂದು 11 ಗಂಟೆ ನಂತರ ಬರಬೇಕು. ವೀಕ್ಷಕರೇ, ಈ
ಹಳೆಯ ಅಂದರೆ 90 ವರ್ಷದಿಂದನೂ ವ್ಯಾಪಾರ ಮಾಡ್ಕೊಂಡು ಬರ್ತಿರುವಂತಹ ಪಿ ತಾಂಡವ್ ಮುದಲಿಯಾರ್ ಆ್ಯಂಡ್ ಸನ್ಸ್ ಅನ್ನುವಂಥ ಒಂದು ಶಾಪ್ ಇದೆ. ಇಲ್ಲಿ ಇವ್ರನ್ನ ಕೇಳ್ಕೊಂಡು ಬರೋಣ ಬನ್ನಿ, ಯಾವ ರೀತಿಯಾಗಿ ಇವರು ವ್ಯಾಪಾರ ಮಾಡ್ತಾರೆ ಮತ್ತು ಈ ಬಿಲ್ಡಿಂಗ್ನ ಹಿಸ್ಟ್ರಿ ಏನಂತ ಇವರಿಗೆ ಗೊತ್ತಿರುತ್ತೆ ಮೇ ಬಿ. ಸೊ ಕೇಳ್ಕೊಂಡು ಬರೋಣ ಬನ್ನಿ. ಕಾರ್ತಿಕ್ಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಈಶ್ವರ್ ಅಂತ. ಸರ್, ಈಗ ಈ ಅಂಗಡಿ ಬಗ್ಗೆ ತುಂಬ ಕೇಳ್ಪಟ್ಟೆ ನಾನು. ಸುಮಾರು 90 ವರ್ಷದಿಂದ ಇವರು ಮಾಡ್ಕೊಳ್ತಾ ಬರ್ತಿದ್ದಾರೆ ಅಂತ ಇದೇ ಜಾಗದಲ್ಲಿ. ಆ್ಯಂಡ್ ಈ ಬಿಲ್ಡಿಂಗ್ ಬಗ್ಗೆ, ಮೋಹನ್ ಬಿಲ್ಡಿಂಗ್ ಬಗ್ಗೆ ಒಂದಷ್ಟು ತುಂಬ ಕೇಳ್ಪಟ್ಟೆ. ಸೊ ಇದ್ರ ಹೌದಾ ಸರ್? ಅಂದರೆ ಟಿಪ್ಪು ಸುಲ್ತಾನ್ ಕಾಲದಂತ ತುಂಬ ಜನ ಹೇಳ್ತಾರೆ, ಇನ್ನು ಕೆಲವರು ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೇ ಟಿಪ್ಪು ಸುಲ್ತಾನ್ ಕಾಲದೇ. ನಾವೆಲ್ಲ ಬಂದು ಒಂದು 25 ಇಯರ್ಸಿಂದ ಇಲ್ಲೇ ಇದ್ದೀವಿ ಈ ಶಾಪಲ್ಲೇ. ಅಂದರೆ ಇದು OTC ರೋಡ್ ಅಂತ, ಇದು ಮೇಯ್ನು ಓಲ್ಡ್ ತಾಲೂಕು ಕಚೇರಿ ಇದ್ದಿದ್ದು 1932 ಮುಂಚೆ. ಆಮೇಲೆ ನಮ್ಮ ಶಾಪು ಇದು 1932 ಇಂದ ಇಲ್ಲೇ ತಾತಾಯಿಂದ ಇಲ್ಲೇ ಇರೋದು. ಸೊ ನಮ್ಮ ಬಾಸ್ ಅವರು ಈಗ 5ನೇ ಜನ್ರೇಷನ್ನು. ಅಂದರೆ 5ನೇ ಜನ ಕಂಟಿನ್ಯೂ ಇದೇ ವ್ಯಾಪಾರನೇ. ಇಲ್ಲಿ ನಮ್ಮಲ್ಲಿ ನಿಮಗೆ ಕಾಟನ್ ಸ್ಯಾರೀಸ್, ಮಧುರೈ, ಚೆಟ್ಟಿನಾಡು ಈ ಥರದ್ದು ಎಲ್ಲ ಇತ್ಯಾದಿ. ಒಂದು ಅದ್ರ ಡಿಫ್ರೆನ್ಸ್ ಏನು ಇರುತ್ತೆ? ಈಗ ಕಾಂಚೀವರಂ ಅಂತಂದರೆ ಯಾವ ಥರ? ಕಾಂಜೀವರಂ ಅಂದರೆ ರೇಷ್ಮೆ, ನಮ್ಮದೆಲ್ಲ ಕಾಟನ್. ಈಗ ಚೆಟ್ಟಿನಾಡು, ಈಗ ಇಲ್ಕಲ್ ಸ್ಯಾರೀಸ್ ಅಂದರೆ ನಮ್ಮ ಕರ್ನಾಟಕ ಸ್ಪೆಷಲ್ಲು, ಅದು ಬೇರೆ ಬರುತ್ತೆ. ಬನ್ನಾಟಿ ಅನ್ನೋದು ಅದು ಬೇರೆ ಬರುತ್ತೆ. ಇದನ್ನು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀರಾ? ಇದೆಲ್ಲ ಮಧುರೈದು, ತಮಿಳ್ನಾಡು ನೆಗಮಮ್ ಅಂತ. ಕರ್ನಾಟಕದಿಂದ ಅದು ಬನ್ನಾಟಿ ನಮ್ಮ ಜಮಖಂಡಿ ಪಕ್ಕದಲ್ಲಿ. ಇಲ್ಕಲ್ಲು ಅದೇನೆ ಸಾಪೂರು. ಸೊ ಅಲ್ಲಿಂದ ಎಲ್ಲ ವೆರೈಟಿ ಸಿಗುತ್ತೆ. ಈಗ ಇಲ್ಲಿ ಯಾವ್ಯಾವ ಥರದ್ದು ಬರ್ತಾರೆ ಸರ್? ಅಂದರೆ ಈಗ ಇಲ್ಲಿ ನಾರ್ತ್ ಅವ್ರು ಬರ್ತಾರೆ, ಕರ್ನಾಟಕ ಆಲ್ ಕರ್ನಾಟಕ ಬರ್ತಾರೆ. ಇದು ಚಿಕ್ಕಪೇಟೆ ಒಂದು ಸಮುದ್ರ ಇದ್ದಂಗೆ. ಇಲ್ಲಿ ಬಂದರೆ ಎಲ್ಲ ಸಿಗುತ್ತೆ. ಒಂದು ವೆಡ್ಡಿಂಗಿಗೆ ಬೇಕಾದಂಥ ಎಲ್ಲ ನಮ್ಮಲ್ಲಿ ಬಂದಾಗ ಪ್ಯಾಂಟು, ಶರ್ಟು ಎಲ್ಲ ಸಿಗುತ್ತೆ. ನಮ್ಮದೇ ರೇಷ್ಮೆ ಶಾಪ್ ಇನ್ನೊಂದಿದೆ, ಅರುಣ್ ಸಿಲ್ಕ್ ಅಂತ, ಅಲ್ಲಿ ಎಲ್ಲ ಸಿಗುತ್ತೆ. ಸೊ ನಮ್ಮಲ್ಲಿ ಬಂದರೆ 90% ಅವ್ರ ಮದುವೆ ಇದಕ್ಕೆ ಎಲ್ಲ ಇಳ್ಕಲ್ ಸೀರೆ. ಇಳ್ಕಲ್ಲಲ್ಲಿ ಒಂದು 6 ವೆರೈಟಿ ಇರುತ್ತೆ. ಇದು ಕಸೂತಿ ವರ್ಕ್ ಅಂತ, ಇದು ಫೇಮಸ್ಸು ನೋಡಿ. ಇದು ಕಸೂತಿ ವರ್ಕ್ ಅಂತ. ನೆಕ್ಸ್ಟು ಫುಲ್ ಹಿಂದೆ ನೋಡಿ, ಇದು ತಮಿಳ್ನಾಡು ನೆಗಮಮಲ್ಲಿ ನಿಮಗೆ ಬುಟ್ಟಾಸ್. ಸರ್ ಇದು ಪ್ರೈಸ್ ಎಲ್ಲ ಹೇಗಿದೆ ಸರ್? ಇದು ಇಳ್ಕಲ್ಲ ನಿಮಗೆ 615 ರೂಪಾಯಿಂದ ಸ್ಟಾರ್ಟಿಂಗು. 615, 900ವರೆಗೂ ಬರುತ್ತೆ. ಇದರಲ್ಲೇ ಇದೆಲ್ಲ ನೋಡಿ. ಈಗ ನಾನು ಹಾಕಿರೋದು ಕರ್ನಾಟಕದ್ದು. ಇದು ನೋಡಿ, ಇದು ತಮಿಳ್ನಾಡ್ದು ನೆಗಮಮ್ ಸ್ಯಾರೀಸ್ ಅಂತ. ಇದಕ್ಕೆ ವೇಲ್ದಾರಿ ಅಂತಾರೆ, ಅದು ಕಾಂಟ್ರಾಸ್ಟ್ ಬುಟ್ಟ ಅಂತಾರೆ. ಇನ್ನೊಂದು ಜಮಖಂಡಿ ಸ್ಯಾರಿ ಅಂತಿದೆ, ಅದು ತೋರಿಸ್ತೀನಿ. ಇದು ಬನ್ನಾಟಿ, ನಮ್ಮ ಕರ್ನಾಟಕ ಸ್ಪೆಷಲ್ ನೋಡಿ. ಇದು ಆರ್ನಿ ಅಂತ, ಕಲ್ಯಾಣಿ ಸಿಲ್ಕ್ ಮಿಕ್ಸ್. ಸೊ ಕಾಟನ್ ಬ್ಲೆಂಡ್, ಪ್ಯೂರ್ ಸಿಲ್ಕು ನಮ್ದು ಇನ್ನೊಂದು ಶಾಪ್ ಅಲ್ಲಿ ನೋಡಬೇಕು. ಇಲ್ಲಿದೆ, ಇಲ್ಲಿ ಒಂದು 6000 ರೇಂಜಿಂದ ಬರುತ್ತೆ. ವಾರ್ಪು ಬಂದು ರೇಷ್ಮೆ, ವೆಬ್ ಬಂದು ಇದು ನಿಮಗೆ ಇದು ಸಿಲ್ಕ್ ಬಣ್ಣ. ಇದು ಬರುತ್ತೆ ನಿಮಗೆ 4800. ಅಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ 7000ವರೆಗೂ ಸಿಗುತ್ತೆ ನಮ್ಮಲ್ಲಿ. ಇದು 9 yards ಸ್ಪೆಷಲ್ ನಮ್ಮದು. 9 kg ಕಚ್ಚೆ ಸೀರೆ ಅಂತಾರೆ. ಅಯ್ಯಂಗಾರ್ಸು ಬ್ರಾಹ್ಮಣರೆಲ್ಲ ಅದನ್ನ ಹಾಕ್ತಾರೆ. ಅದರಲ್ಲಿ ನಮ್ಮಲ್ಲಿ ನೋಡಿ ಒಂದು 110 ವೆರೈಟೀಸ್ ಇದೆ. ಇದನ್ನೆಲ್ಲ ಇಂಪೋರ್ಟ್ ನೀವು ತಮಿಳ್ನಾಡು ಇದೆ, ಸೂರತ್ ಬರುತ್ತೆ, ತಮಿಳ್ನಾಡಿಂದ ಬರುತ್ತೆ, ಮಧುರೆಯಿಂದ ಬರುತ್ತೆ, ಎಲ್ಲ ಕಡೆಯಿಂದ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿರುವಂಥ ಅಂಗಡಿಯವರು ತಾವು ಫೋಟೋದಲ್ಲಿ ಬರಬೇಕು, ಕ್ಯಾಮ್ರಾದಲ್ಲಿ ಬರಬೇಕಂತ ಹೇಳ್ತಿದ್ದಾರೆ. ಸೊ ಬನ್ನಿ, ಅವರನ್ನು ಒಂದ್ಸಲ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದುಬಿಡೋಣ. ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರು? ಅರ್ಮುಗಮ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕಾರ್ತಿಕ್ ಅಂತ. ಸುಬ್ರಹ್ಮಣಿ. ನಮ್ಮ ಹೆಸರು ರಘು. ಕಾರ್ತಿಕ್. ಓಕೆ. ಸೊ ಸರ್, ಈಗ ಅಂದರೆ ಏನು ವರ್ಕ್ ಮಾಡ್ತೀರಾ ಸರ್? 15 ಜನ ಇದ್ದಾರೆ ಅಂತ ಹೇಳಿದ್ರು. ಸೊ ಎಲ್ಲ ಏನು ಜಸ್ಟ್ ಎಲ್ಲ ಬಟ್ಟೆ ತೋರಿಸು ಅಥವಾ ಬಟ್ಟೆ ತೋರಿಸೋದು, ಬಿಲ್ ಹಾಕೋರು ಇದ್ದಾರೆ, ಬಟ್ಟೆ ತೋರಿಸೋರು ಇದ್ದಾರೆ, ಎಲ್ಲ ಅದೇ ಬಟ್ಟೆ. ಮಾರ್ನಿಂಗ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್? 10:45. ಸಂಜೆ 8:30. ಓಕೆ ಸರ್, ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವರು ಟೋಟಲಾಗಿ 15 ಜನ ಇದ್ದಾರಂತೆ. ಇದು ಅಂಗಡಿ ನೋಡಲಿಕ್ಕೆ, ಹೊರಗಡೆಯಿಂದ ನೋಡಲಿಕ್ಕೆ ಚಿಕ್ಕದಿದೆ ಅಂತ ಅನಿಸುತ್ತೆ, ಬಟ್ ಒಳಗಡೆ ಬಂದಾಗಲೇ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಇದೆ ಅಂತ. ಸ್ನೇಹಿತರೆ, ಈಗ ನಮ್ಮ ಈಶ್ವರ್ ಅವರು ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟರು. ಆದರೆ ಇವ್ರಿಗಿಂತನೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಅಂಗಡಿಯ ಓನರ್ನೇ ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರವಿ ಅಂತ ಸರ್. ಸರ್, ಈಗ ಎಷ್ಟು ವರ್ಷದಿಂದ ಈ ಅಂಗಡಿ ಇತಿಹಾಸ ಏನು ಸರ್? ಅಂದರೆ 1932 ಅಂತ ಹಾಕಿದ್ರೆ ಇದರಲ್ಲಿ 6ನೇ ಜನರೇಷನ್ ನಡೀತಾ ಇದೆ. ಅಂದರೆ ನಿಮ್ಮ ಅಜ್ಜನಿಗೆ ಅಜ್ಜ ಅವರು ಅಂಗಡಿ ಇಟ್ಟಿದ್ದು. 6th ಜನರೇಷನ್ ರನ್ನಿಂಗ್. ನನ್ನ ಮಗನೂ ಬರ್ತಾ ಇದ್ದಾನೆ. ಸೊ ಇಲ್ಲಿ ನನ್ನ ಸ್ಟಾರ್ಟ್ ಆಗಿರೋದು 1932. ಸೊ 90 years ಆಗಿದೆ ಟೋಟಲ್. ಎಲ್ಲ ಇಲ್ಲಿ ಎಲ್ಲ ವೆರೈಟೀಸು ಸಿಗುತ್ತೆ. ನಮ್ಮದೆಲ್ಲ ಹೋಲ್ಸೇಲ್ ರೇಟು. ಎಲ್ಲ ಎಕ್ಸೆಪ್ಟ್ ರೆಡಿಮೇಡ್ ಮಿಕ್ಕಿದ್ದು ಎಲ್ಲ ಸಿಗುತ್ತೆ. ಈಗ
ಈ ಬಿಲ್ಡಿಂಗ್ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಈ ಬಿಲ್ಡಿಂಗ್ ಏನೋ ಒಂದಷ್ಟು ತುಂಬ ವರ್ಷದ ಹಳೇದು. 1901 ಈ ಬಿಲ್ಡಿಂಗು. ಅಂದರೆ ಕೆಲವರು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಕಾಲದ್ದು ಅಂತ, ಇನ್ನು ಕೆಲವರು ಹೇಳ್ತಾರೆ ಬ್ರಿಟಿಷರ ಕಾಲದ್ದು. ಇಲ್ಲ ಟಿಪ್ಪು ಸುಲ್ತಾನ್. ಇದು ಒಂದು ಆ್ಯಕ್ಚುಲಿ ಇದು ಕೋರ್ಟ್ ಇತ್ತು ಇಲ್ಲಿ ಕೋರ್ಟ್ ಇತ್ತು. ಅದನ್ನು ಮೋಹನ್ ಅನ್ನೋರು ಸೇಟ್ ತೊಗೊಂಡು ಅಹಮದ್ ಅನ್ನೋರು ತೊಗೊಂಡಿದ್ದಾರೆ. ಇವಾಗ ರಾಜೇಶ್ ಜ್ಯುವೆಲರ್ಸ್ ತೊಗೊಂಡಿದ್ದಾರೆ. ಇದು ಆ್ಯಕ್ಚುಲಿ ಬಾಡಿಗೆಗೆ ನಾವಿರೋದು. ಬಾಡಿಗೆಗೆ. ಸರ್, ಈಗ ಈ ಸಾರಿಗಳನ್ನೆಲ್ಲ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀರಾ? ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಿಂದ ಬರುತ್ತೆ. ತಮಿಳ್ನಾಡು, ಒರಿಸ್ಸಾ ಎಲ್ಲ ಕಡೆಯಿಂದನೂ ಬರುತ್ತೆ. ವ್ಯಾಪಾರ ಹೇಗೆ ನಡೀತಿದೆ ಸರ್ ಈಗ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ವ್ಯಾಪಾರ ಏನೂ ಇಲ್ಲ. ನಮ್ಮದು ಬಂದಿದ್ದಕ್ಕೆ ಕ್ಲೈಂಟ್ಸ್ ತುಂಬ ಇದ್ದಾರೆ, ಭಾಳ ಜನ ಇದ್ದಾರೆ. ನಮ್ಮದೆಲ್ಲ ಹೋಲ್ಸೇಲ್, ರಿಟೇಲ್ ಹೋಲ್ಸೇಲ್ ಎರಡೂ ಇದೆ. ಯಾವ ದಿನಗಳಲ್ಲಿ ವ್ಯಾಪಾರ ಜಾಸ್ತಿ ಇರುತ್ತೆ ಸರ್? ಎಲ್ಲ ದಿನ ನಮ್ಮ 365 ಡೇಸು ಚೆನ್ನಾಗಿರುತ್ತೆ. ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ ವೀಕ್ ಡೇಸು, ಸ್ಯಾಟರ್ಡೆ ಸಂಡೇ ಪ್ಲಸ್ ಅಷ್ಟೇ. ಮಿಕ್ಕಿದ ದಿವಸ ಎಲ್ಲ ರೆಗ್ಯುಲರ್ ಬಿಸ್ನೆಸ್ ಇದ್ದೇ ಇರುತ್ತೆ. ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿ 15 ಜನ. ನಮ್ಮದು 3 ಔಟ್ಲೆಟ್ ಇದೆ. ಇನ್ನೊಂದು ಗಿರಿನಗರಲ್ಲಿ ಒಂದು ಓಪನ್ ಆಗಿದೆ. ಇನ್ನೊಂದು ಎದುರುಗಡೆನೇ ಕಾಣಿಸ್ತಾ ಇದೆ, ಅರುಣ್ ಸಿಲ್ಕ್ಸ್. 3 ಅಂಗಡಿ ನಮ್ಮದು. ಟೋಟಲ್ 3 ಅಂಗಡಿ. ಓಕೆ ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಸುಮಾರು 90 ವರ್ಷಕ್ಕಿಂತನೂ ಹಳೆಯ ಅಂಗಡಿ ಇವರು ನಡೆಸ್ತಿದ್ದಾರೆ. ಸುಮಾರು 5ರಿಂದ 6 ಜನರೇಷನ್ ಕಳೆದೋಗಿದೆ ಅಂತ ಇದೆ ಅಂಗಡಿಯಲ್ಲಿ. ಸೊ ಅಷ್ಟು ವರ್ಷದಿಂದ ಇಲ್ಲಿ ಇವರು ನಡೆಸ್ತಾ ಬಂದಿದ್ದಾರೆ. ಅಷ್ಟು ವರ್ಷದಿಂದನೂ ಇದು ಕೂಡ ಈ ಮೋಹನ್ ಬಿಲ್ಡಿಂಗಲ್ಲೇ ಇವರು ಇದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಯಾವ ಶಾಪ್ ಅಂತ ನೋಡ್ಕೊಂಡು ಬರೋಣ. ಸೊ ಸ್ನೇಹಿತರೆ, ನಮ್ಮ ಈ ಶಾಪಿನ ಪಕ್ಕನೇ ಇನ್ನೊಂದು ಶಾಪ್ ಕೂಡ ಇದೆ. ಅದು ಕೂಡ ತುಂಬ ಹಳೆಯ ಶಾಪ್ ಅಂತ ಕೇಳ್ಪಟ್ಟೆ. ಸೊ ಬನ್ನಿ ಅವ್ರನ್ನೂ ಕೇಳ್ಕೊಂಡು ಬರೋಣ, ಯಾವ ರೀತಿಯಾಗಿ ಎಷ್ಟು ವರ್ಷದಿಂದ ಅವ್ರು ಇಲ್ಲಿದ್ದಾರೆ ಮತ್ತು ಏನೇನು ಸಿಗುತ್ತೆ ಅಂತ. ಸೊ ಬನ್ನಿ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರು? ಯುವರಾಜ್. ಸರ್, ಎಷ್ಟು ವರ್ಷದಿಂದ ಈ ಶಾಪನ್ನು ಇಟ್ಕೊಂಡಿದ್ದೀರಾ? ಇದು ಶಾಪ್ ಬಂದು ನಮ್ಮ ಗ್ರ್ಯಾಂಡ್ ಫಾದರ್ನ ಸ್ಟಾರ್ಟ್ ಮಾಡಿದ್ದು 85 ಇಯರ್ಸ್ ಆಯಿತು. 85 ಇಯರ್ಸ್. ಸರ್, ಈ ಬಿಲ್ಡಿಂಗ್ ಬಗ್ಗೆ ಹೇಳೋದಾದರೆ? ಬಿಲ್ಡಿಂಗ್ ಬಂದಿದ್ದು ಮೋಹನ್ ಬಿಲ್ಡಿಂಗು 1909 ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು ಇದು. ಈಗ ತಕ್ಕ ಮಟ್ಟಿಗೆ ಹಂಗೆ ಓಡಿಸ್ಕೊಂಡು ಬರ್ತಾ ಇದ್ವಿ. ಮೇನ್ ಡೀಲಿಂಗ್ ಆಗೋದು ಬಂದು ಹ್ಯಾಂಡ್ಲೂಮ್ ಕಾಟನ್ ಸ್ಯಾರಿ. ಸೌತ್ ಕಡೆಯಿಂದ ಸೌತ್ ಆಂಧ್ರ. ಅಂದರೆ ನಿಮ್ಮ ಇದರಲ್ಲಿ ಈಗ ಜಾಸ್ತಿ ಸೇಲ್ ಆಗೋದು ಯಾವ? ಹ್ಯಾಂಡ್ಲೂಮ್ ಕಾಟನ್ ಸ್ಯಾರಿ ಜಾಸ್ತಿ ಇದೆ ಹೋಗೋದು. ಇಂಪೋರ್ಟ್ ಮಾಡ್ತೀರಾ ಅದನ್ನು? ಇಂಪೋರ್ಟ್ ಅಲ್ಲೆಲ್ಲ ಫ್ರಮ್ ಸೌತಿಂದ ಎಲ್ಲ ಥ್ರೂಔಟ್ ಫ್ರಮ್ ಎಲ್ಲ ಇಂಡಿಯಾ ಒಳಗಡೆ. ಪ್ರೈಸ್ ಯಾವ ರೇಂಜಿಗಿದೆ ಸರ್? ಪ್ರೈಸ್ ಎಲ್ಲ ಸ್ಟಾರ್ಟ್ ಫ್ರಮ್ ಎಲ್ಲ 280 ಇದೆ. 280 ಹಿಡಿದು ಅಪ್ ಟು 1000 ಕಾಟನ್ ಸ್ಟಾರ್ಟಿಂಗ್ ರೇಂಜ್ ಇರೋ 280 ಅಪ್ ಟು 1800 2000 ತನಕ ಬರುತ್ತೆ. 2000 8800 ತೊಗೊಂಡ್ರೆ ನಿಮಗೆ ಹ್ಯಾಂಡ್ಲೂಮ್ ಕಾಟನ್ ಸ್ಯಾರಿ ಬರುತ್ತೆ, ಕೈ ಮಗದ್ದು. ಅಂದರೆ ಮೊದಲಿಂದನೂ ಬಂದಿರುವಂಥ ವ್ಯಾಪಾರಿಗಳು, ಅಂದರೆ ಹಳೆ ಕಸ್ಟಮರ್ ಎಲ್ಲ ಅವರೇ ಬರ್ತಾರೆ. ಎಲ್ಲ ಫೋನ್ ಆರ್ಡ್ರು, ಎಲ್ಲ ಆನ್ಲೈನ್ ಪೇಮೆಂಟ್ ಎಲ್ಲ. ಅಂದರೆ ಕಳಿಸ್ಕೊಡ್ತೀರಾ ಅವ್ರ ಮನೆಗೆ ಅಥವಾ ಅವರೇ? ನಾವು ಕಳಿಸ್ಕೊಟ್ಬಿಡ್ತೀವಿ. ಎಲ್ಲ ಟ್ರಾನ್ಸ್ಪೋರ್ಟ್ ಇದೆ. ಇದಕ್ಕೆ ಯಾವ ಥರ ಸರ್? ಅಂದರೆ ಹ್ಯಾಂಡ್ಲೂಮ್ ಕಾಟನ್ ಸ್ಯಾರಿ 500 ರೇಂಜ್ ಬರುತ್ತೆ. ಸೊ ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಇದು ಹ್ಯಾಂಡ್ಲೂಮ್ ಅಂದರೆ ಕೈಮಗ್ಗದಿಂದ ಮಾಡಿರುವಂಥ ಸ್ಯಾರಿ. ಇದನ್ನು ಸೌತಿಂದ ಇವರು ಇಂಪೋರ್ಟ್ ಮಾಡ್ಕೊಳ್ತಾರಂತೆ. ವಿಶೇಷವಾಗಿ ಆರ್ಡರ್ ಕೊಟ್ಟು ನಂತರ ಇದನ್ನು ಇಲ್ಲಿಗೆ ತರಿಸ್ಕೊಳ್ತಾರೆ. ಇದನ್ನು ಮನೆಗೆ ಅಂದರೆ ನೀವಿರುವಂತಹ ಜಾಗಕ್ಕೆ ಕೂಡ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಅಂತ ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಮೋಹನ್ ಬಿಲ್ಡಿಂಗ್ನಲ್ಲಿ ಯಾವ ರೀತಿಯಾದಂತಹ ಅಂಗಡಿಗಳಿದ್ದಾವೆ ಮತ್ತು ಎಷ್ಟು ವರ್ಷದಿಂದ ಇವರು ಇಲ್ಲೇ ಇದ್ದಾರೆ ಅಂತ. ಸೊ ನೋಡೋಣ, ಈಗ ಮೋಹನ್ ಬಿಲ್ಡಿಂಗ್ ಸಾಕು ಅನ್ಸುತ್ತೆ ಮೇ ಬಿ. ಸೊ ನೆಕ್ಸ್ಟು ಯಾವ ಶಾಪ್ ಇದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಸ್ನೇಹಿತರೆ, ನಮ್ಮ ಜೊತೆ ಒಂದು ಸಣ್ಣ ಹುಡುಗ ಇದ್ದಾನೆ. ಇವನು ಕೂಡ ಈಗ ನಾವು ವ್ಲಾಗ್ ಮಾಡ್ತಿರುವಾಗ ನಮ್ಮ ಅಂಗಡಿಗೂ ಬನ್ನಿ ಅಂತ ಹೇಳ್ದ. ಸೊ ಕೇಳ್ಕೊಬರೋಣ, ಇವನ ಹೆಸರೇನಂತ ಫಸ್ಟ್ ಕೇಳೋಣ. ನಿನ್ನ ಹೆಸರು? ಮಯೂರ್. ನಿಮ್ಮ ಶಾಪ್ ಎಲ್ಲಿದೆ? ಓಕೆ ಬನ್ನಿ ವೀಕ್ಷಕರೇ. ಇವನೊಂದು ಯಾಕೆ ಸುಮ್ಮನೆ ಇವನಿಗೂ ಪಾಪ ಬೇಜಾರು ಮಾಡೋದು. ಸೊ ನೋಡ್ಕೊ ಬಂದುಬಿಡೋ, ಬನ್ನಿ. ಲುಂಗಿ, ಧೋತೀಸ್, ಆಮೇಲೆ ಒಸ್ದೇರ್ ಐಟಮ್. ಸಾರಿಗಳಲ್ಲಿ ಯಾವ ಥರ ಇಟ್ಟಿದ್ದಾರೆ? ಸಾರಿ ಅಂದರೆ ಈಗ ಚಿಕ್ಕಪೇಟೆ ಅಂದ ತಕ್ಷಣ ಸಾರಿನೇ ಫೇಮಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಹತ್ರ ಕಾಟನ್ ಸ್ಯಾರೀಸ್ ಮಾತ್ರ, ಕಾಟನ್ ವ್ಯಾರ್. ಎಲ್ಲಿಂದ ತರಿಸ್ತೀರಾ ಸರ್ ಅದನ್ನು? ಸರ್, ಇದೆಲ್ಲ ಕರ್ನಾಟಕ, ಅಂದರೆ ಬನ್ನಟ್ಟಿ ಅಲ್ಲಿಂದ ಬರುತ್ತೆ. ಕರ್ನಾಟಕ ಐಟಮ್ ಇದೆ. ಹ್ಯಾಂಡ್ಲೂಮ್ ಅಥವಾ ಇದೆಲ್ಲ ಕೈಮಗ್ಗದ್ದು ಇದೆ, ಪವರ್ಲೂಮು ಇದೆ. ಹೇಗಿದೆ ಸರ್ ಪ್ರೈಸ್ ಎಲ್ಲ ನಿಮಗೆ 450 500 ಆ ಥರ ಬರುತ್ತೆ. ಹೇಗಿದೆ ಸರ್ ವ್ಯಾಪಾರ? ಹೇಗೆ ನಡೀತದೆ? ಸುಮಾರಾಗಿದೆ, ಅಷ್ಟೇನು ಜೋರಾಗಿಲ್ಲ. ಏನೋ ರನ್ ಆಗ್ತಾ ಇದೆ ಅಷ್ಟೇ. ಈ ವೆಡ್ಡಿಂಗ್ ಸೀಸನ್ ಈಗ ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ಗೆ ಸ್ವಲ್ಪ ಇರುತ್ತೆ.
ಸೊ ವೀಕ್ಷಕರೇ ನೋಡಿದ್ರಲ್ಲ, ಈ ಶಾಪ್ ಕೂಡ ಇಲ್ಲಿರುವಂಥ ಚಿಕ್ಕಪೇಟೆಯಲ್ಲಿರುವಂಥ ಯಾವ ಹಳೆ ಶಾಪ್ಗಳು ಯಾವ ಥರ ಕಾಣಿಸುತ್ತೆ ಅವೆಲ್ಲ ಕೂಡ ಸುಮಾರು ಒಂದು 50-60 ವರ್ಷಕ್ಕಿಂತ ಹಳೆಯ ಶಾಪ್ಗಳೇ ಎಲ್ಲನೂ. ಸೊ ಇಂಥ ಶಾಪ್ಗಳನ್ನು ಆ್ಯಕ್ಚುಲಾಗಿ ಭೇಟಿ ನೀಡಿ. ಏನಕ್ಕಂತಂದರೆ ಈಗ ಹೊಸ ಶಾಪನ್ನು ಎಲ್ಲರೂ ಮಾಡ್ತಾರೆ, ಬ್ರ್ಯಾಂಡ್ ಅಂತ ಎಕ್ಸೆಟ್ರಾ ಅಂತೆಲ್ಲ ಎಲ್ಲರೂ ಹೇಳ್ತಾರೆ. ಆದರೆ ಇವರು ಕೂಡ ಜೀವನ ನಡೆಸಬೇಕು, ಇವರು ಕೂಡ ಒಳ್ಳೆ ಕ್ವಾಲಿಟಿಯನ್ನೇ ಕೊಡ್ತಾರೆ ಹೀಗೆ. ಸೊ ಆದ್ದರಿಂದ ಈ ಶಾಪ್ಗಳಿಗೂ ಭೇಟಿ ನೀಡಿ. ಸೊ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ಚಿಕ್ಕಪೇಟೆ ಗಲ್ಲಿಗಳು ಕೂಡ ಸೀರೆ ಅಂಗಡಿಯಿಂದ ತುಂಬ ಹೋಗಿದೆ. ಆದ್ದರಿಂದನೇ ಇದನ್ನು ಚಿಕ್ಕಪೇಟೆ ಅಂತ ಕರೀತಾರೆ ಮೇ ಬಿ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇಲ್ಲಿ ದ್ವಿಚಕ್ರ ವಾಹನಗಳು ಅಥವಾ 4 ವೀಲರ್ ವಾಹನಗಳು ಬಂದರೆ ಯಾವುದೇ ರೀತಿಯಂತಹ ಪಾರ್ಕಿಂಗ್ಗೆ ವ್ಯವಸ್ಥೆ ಇಲ್ಲ. ಆದ್ದರಿಂದ ದಯಮಾಡಿ ಬರುವಂತಹ ಗ್ರಾಹಕರು 4 ವೀಲರ್ ಅಥವಾ 2 ವೀಲರ್ಗಳನ್ನು ಚಿಕ್ಕಪೇಟೆಯಿಂದ ಹೊರಗಡೆ ನಿಲ್ಲಿಸ್ಬರ್ಬೇಕಂತ ರಿಕ್ವೆಸ್ಟ್ ಒಂದು. ಸೊ ಬನ್ನಿ ನೆಕ್ಸ್ಟು ಅಂಗಡಿಯನ್ನು ಕೇಳ್ಕೊಂಡು ಬರೋಣ ಯಾವ ರೀತಿ ಅಂತ, ಇನ್ನೂ ಏನೇನು ಸಿಗುತ್ತೆ ಅಂತ. ಬನ್ನಿ. ಸೊ ವೀಕ್ಷಕರೇ, ನಾನು ಚಿಕ್ಕಪೇಟೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದಾಗ ಇಲ್ಲೊಬ್ಬರು ಕರೆದು ತಾವೇ ಮಾತಾಡ್ತೀವಿ ಅಂತಂದರು. ಬಟ್ ನಾವು ಈ ಸಮಸ್ಯೆನ ಹೇಳೋದಕ್ಕಿಂತ ಅಲ್ಲಿರೋರೇ ಆ ಸಮಸ್ಯೆನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಕೇಳ್ಕೊಂಡು ಬರೋಣ ಬನ್ನಿ ಏನೇನು ಸಮಸ್ಯೆ ಇದೆ ಅಂತ. ಬನ್ನಿ. ಹೆಸರು ಜಯಂತಿಲಾಲ್ ಜೈನು. ಈ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವ ಸರ್ಕಾರನೂ ನಮ್ಮ ಚಿಕ್ಕಪೇಟೆ ಬಗ್ಗೆ ಇನ್ನೂ ಕಣ್ಣು ಬಿಟ್ಟು ಯಾರೂ ನೋಡಲಿಲ್ಲ. ಇಲ್ಲಿ ಸಾವಿರಾರು ಜನ ಕಾರ್ಪೊರೇಟರ್ ಬಂದುಬಿಟ್ಟಿದ್ದಾರೆ, ಸಾವಿರಾರು ಜನ MLA ಬಂದುಬಿಟ್ಟಿದ್ದಾರೆ. ಬಟ್ ಯಾರೂ ಒಂದು ಪಾರ್ಕಿಂಗ್ ಪ್ರಾಜೆಕ್ಟ್ ಮಾಡೋಣ, ಒಂದು ರಸ್ತೆನ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡೋಣ, ಅಂಡರ್ಗ್ರೌಂಡ್ ಕೇಬಲ್ ಕೊಡೋಣ, ಕಚರ ಆರೋದು ಕಚರ ಕ್ಲೀನ್ BBMPಯಿಂದ ಕಚರ ಕ್ಲೀನ್ ಮಾಡೋದು ಅದು ಇಲ್ಲಿ ಮಾಡೋಣ ಅಂದ್ಬಿಟ್ಟು ಯಾರೂ ಪ್ರಯತ್ನ ಮಾಡ್ತಿಲ್ಲ. ನಮ್ಮ ಪೂರ್ತಿ ಚಿಕ್ಕಪೇಟೆನಲ್ಲಿ ಟೋಟಲಿ ವೈರ್ ಹ್ಯಾಂಗಿಂಗ್ಸ್ ಇದೆ. ಇಲ್ಲಿ ಎಲ್ಲ ಟೆಲಿಕಾಸ್ಟಿಂಗ್ ಅವ್ರು ಮಾಡ್ತಾರೆ, TV ಸೀರಿಯಲ್ಸ್ ಅವರು, TV ಕೇಬಲ್ ನೆಟ್ವರ್ಕ್ಸ್ ಅವ್ರು ಮಾಡ್ತಾರೆ, ಹಾಕ್ತಾರೆ, ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾವುದು ಚಿಕ್ಕಪೇಟೆ ಬಗ್ಗೆ ಯಾರೂ ಕಂಡು ಬಿಡ್ತಾ ಇಲ್ಲ. ಬಲಿ ಅದು BJP ಸರ್ಕಾರ ಇರಲಿ, ಇಲ್ಲ ಯಾರು ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವ ಸರ್ಕಾರ ಬಂದ್ರೂ ನಮ್ಮ ಚಿಕ್ಕಪೇಟೆ, ಯಾಕಂದರೆ ಇಲ್ಲಿ ಚಿಕ್ಕಪೇಟೆಯಿಂದ ಇನ್ಕಮ್ ಚೆನ್ನಾಗಿದೆ. ಅವರು ವಿಧಾನಸೌಧದಲ್ಲಿ ಅವ್ರದ್ದು ಟ್ಯಾಕ್ಸೇಷನ್ ಚೆನ್ನಾಗಿ ಬರ್ತದೆ. ಬಟ್ ಇಲ್ಲಿ ವೋಟಿಂಗ್ ಯಾರಿಲ್ಲ, ಯಾರಿಲ್ಲ ಅಂದ್ಬಿಟ್ಟು ಮಾಧ್ಯಮಕ್ಕೆ ಇಲ್ಲಿ ಯಾರು ಕಣ್ಣು ಈ ಕಡೆ ಬಿಡ್ತಾಯಿಲ್ಲ, ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಸರ್ಕಾರದಿಂದ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಸಿದ್ದರಾಮಯ್ಯದಿಂದ ರಿಕ್ವೆಸ್ಟ್ ಮಾಡ್ತೀನಿ, ಇಷ್ಟು ವರ್ಷ ಆಯಿತು, ಚಿಕ್ಕಪೇಟೆಗೆ ಸ್ವಲ್ಪ ವೈಡ್ ರೋಡಿಂಗ್ ಮಾಡಿಸಿ, ಪ್ಲಸ್ ಚಿಕ್ಕಪೇಟೆನಲ್ಲಿ ಒಂದು ಪಾರ್ಕಿಂಗ್ ಪ್ರಾಜೆಕ್ಟ್ ಕೊಡಿ, ನಮ್ಮ ಚಿಕ್ಕಪೇಟೆನ ಸುಧಾರಿಸಿ. ಸೊ ವೀಕ್ಷಕರೇ, ಇವ್ರು ಹೇಳ್ದಂಗೆ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ನೋಡ್ತಾ ಇರ್ಬೋದು, ಜೇಡ್ರ ಬಲೆಕ್ಕಿಂತನೂ ಜಾಸ್ತಿ ಈ ವಯರ್ನ ಇವ್ರು ಹೆಣ್ದಿದ್ದಾರೆ. ಸೊ ಜೇಡ್ರ ಬಲೆ ಕೆಲಸನ ಇವ್ರು ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಈಗ ಯಾವ ರೀತಿಯಾಗಿ ಜೇಡ್ರ ಬಲೆಯ ರೀತಿ ಇವರು ಈ ವಯರನ್ನು ಕೇಬಲ್ನವರು ಎಳೆದಿದ್ದಾರೆ ಅಂತ. ಸೊ ವೀಕ್ಷಕರೇ, ಇನ್ನೊಂದು ವಿಷಯ ಏನಂತಂದರೆ, ನಾವು KR ಮಾರ್ಕೆಟ್ ಅಥವಾ SP ರೋಡು ಇವುಗಳಿಗೆ ಹೋಲಿಸಿದ್ರೆ ಚಿಕ್ಕಪೇಟೆ ಒಂದು ಲೆಕ್ಕಕ್ಕೆ ಕ್ಲೀನೇ ಇದೆ. ಬಟ್ ಇಲ್ಲಿ ಇವ್ರು ಹೇಳ್ದಂಗೆ ವಯರ್ನ ನೀವು ನೋಡ್ತಾ ಇರ್ಬೋದು, ಸ್ಪಷ್ಟವಾಗಿ ನಿಮ್ಗೆ ತೋರಿಸ್ತಾ ಇರ್ಬೋದು. ಸೊ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಈ ವಯರ್ಗಳನ್ನು ಇಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ಇದು ಕೇವಲ ಚಿಕ್ಕಪೇಟೆಗೆ ಅಷ್ಟೇ ಸೀಮಿತ ಅಲ್ಲ, ಇದು ಹೋಲ್ ಬೆಂಗಳೂರಲ್ಲಿ ಯಾರನ್ನು ಕೇಳಿದ್ರು ಈ ಸಮಸ್ಯೆ ಇದ್ದೇ ಇದೆ. ಸೊ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಚಿಕ್ಕಪೇಟೆ ಅಂತಂದರೆ ಕೇವಲ ಸಾರಿ ಅಥವಾ ಮದುವೆ ಐಟಮ್ಸ್ ಅಷ್ಟೇ ಅಲ್ಲ, ಇಲ್ಲಿ ಗೃಹ ಬಳಕೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಕೂಡ ಸಿಗ್ತವೆ. ಸೊ ಈಗ ನೀವು ನೋಡ್ತಿರ್ಬೋದು, ನಾವೀಗ ಮೋಕ್ಷ ಆರ್ಟ್ಸ್ ಅಂತ ಒಂದು ಶಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಿತ್ತಾಳೆದು ಮತ್ತು ಪಂಚಲೋಹದ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಇದ್ದಾವೆ. ನೀವೀಗ ಮೂರ್ತಿಯನ್ನು ನೋಡ್ತಾ ಇರ್ಬೋದು. ಈ ಎಲ್ಲ ಐಟಮ್ಗಳು ಕೂಡ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಓನರ್ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಗಣೇಶನ ಮೂರ್ತಿ ಇದೆ. ಒಂದು ಮನೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಡೆಕೋರೇಷನ್ಗೆ ಬೇಕಾಗಿರುವಂತಹ ಅಥವಾ ದೀಪಗಳಿವೆ, ಹಾಗೆ ಬುದ್ಧನ ಮೂರ್ತಿಗಳಿವೆ. ಸೊ ಈ ಎಲ್ಲ ಮೂರ್ತಿಗಳು ಕೂಡ ಹಿತ್ತಾಳೆ ಮತ್ತು ಪಂಚಲೋಹದಿಂದ ಮಾಡಲ್ಪಟ್ಟಿದೆ.
ಸೊ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಚಿಕ್ಕಪೇಟೆಯಲ್ಲಿ ಯಾವ ರೀತಿಯಂತಹ ಕ್ರೌಡ್ ಇದೆ. ಇದ್ರ ಮೂಲಕನೇ ನಾವು ತಿಳ್ಕೊಳ್ಬೋದು ಎಷ್ಟು ಜನ ಶಾಪಿಂಗ್ ಪ್ರಿಯರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ. ಅದರಲ್ಲೂ ಚಿಕ್ಕಪೇಟೆ ಅಂತಂದರೆ ಶಾಪಿಂಗ್ಗೆ ಒಂದು ರೀತಿಯಾಗಿ ಹೆಸರು ಮಾಡಿದಂತಹ ಸ್ಥಳ ಇದು. ಸೊ ಈ ಚಿಕ್ಕಪೇಟೆಯಲ್ಲಿ ಜನರು ಕೇವಲ ಸಾರಿ ಅಷ್ಟೇ ಅಲ್ಲದೆ ಮದುವೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳಿರ್ಬೋದು, ಲೈಟಿಂಗ್ಸ್ಗಳಿರ್ಬೋದು, ಎಲ್ಲ ರೀತಿಯಂತಹ ಉಪಕರಣಗಳು ಸಿಗ್ತವೆ. ಸೊ ವೀಕ್ಷಕರೇ, ಒಟ್ಟಿದಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಬೆಂಗಳೂರಿನ ಚಿಕ್ಕಪೇಟೆ ಕ್ರೌಡಿಂದ ತುಂಬಿಕೊಂಡಿರುತ್ತೆ ಅಂತ. ಸೊ ನೀವು ಕೂಡ ಚಿಕ್ಕಪೇಟೆಗೆ ಬರಬೇಕು ಅಂತ ಇದ್ದರೆ ನಾರ್ಮಲ್ ಡೇಸಲ್ಲಿ ಅಂದರೆ ಸ್ಯಾಟರ್ಡೆ ಸಂಡೇ ಬಿಟ್ಟು ಉಳಿದ ದಿನದಲ್ಲೇ ಬರೋದು ಬೆಟರ್ ಅಂತ ಅನಿಸುತ್ತೆ. ಅದರಲ್ಲೂ ಸೋಮವಾರದಿಂದ ಶುಕ್ರವಾರದವರೆಗೆ 11 ಗಂಟೆ ನಂತರ ಈ ಚಿಕ್ಕಪೇಟೆ ಓಪನ್ ಆಗುತ್ತೆ. ಆದರೆ ಸ್ಯಾಟರ್ಡೆ ಸಂಡೇ ಬಂದರೆ ನಿಮಗೆ ಕಾಲು ಹಾಕೋಕ್ಕೆ ಕೂಡ ಜಾಗ ಇರಲ್ಲ, ಹೆಸರಿಗೆ ಮಾತ್ರ ಇದು ಚಿಕ್ಕಪೇಟೆ. ಸೊ ಆದ್ದರಿಂದ ನೀವು ಕೂಡ ಈ ಚಿಕ್ಕಪೇಟೆಗೆ ನಿಮ್ಗೆ ಶಾಪಿಂಗ್ ಅಥವಾ ವೆಡ್ಡಿಂಗ್ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಮನೆ ಬಳಕೆಗೆ ಯಾವುದೇ ರೀತಿಯಂಥ ವಸ್ತುಗಳು ಬೇಕಿದ್ದರೂ ಬಂದು ಇಲ್ಲೇ ಖರೀದಿಸಿ. ಏನಕ್ಕಂದರೆ ಅತ್ಯಂತ ಕಡಿಮೆ ಬೆಲೆಗೆ ಕೂಡ ಸಿಗುತ್ತೆ ಮತ್ತು ಡಿಸ್ಕೌಂಟಲ್ಲಿ ಕೂಡ ಇವರು ತುಂಬ ಮಾಡಿಕೊಡ್ತಾರೆ ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆದ್ದರಿಂದನೇ ಚಿಕ್ಕಪೇಟೆಗೆ ಕರ್ನಾಟಕದ ಮೂಲೆಗಳಿಂದನೂ ಕೂಡ ಜನರು ಬಂದು ಇಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಸೊ ವೀಕ್ಷಕರೇ, ಈಗ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಶೆಟ್ಟಿ ಜೊತೆ ಭರತ್ ಕೊಠಾರಿ, ಆಲ್ಮಾ ನ್ಯೂಸ್. ಥ್ಯಾಂಕ್ ಯು.